ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಒಂದು ಪುರಾತನವಾಗಿರ್ತಕ್ಕಂತಹ ಒಂದು ಕಥೆ ಇದೆ. ಒಬ್ಬ ಆಭರಣದ ವ್ಯಾಪಾರಿ ಕಾಡಿನ ಮೂಲಕ ಒಂದು ಊರಿಗೆ ಹೋಗ್ತಾ ಇದ್ದ. ಒಬ್ಬ ಕುಂಬಾರ ತನ್ನ ಕತ್ತೆಗೆ ಕೊರಳಿಗೆ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಒಂದು ವಜ್ರವನ್ನ ಅದರ ಕೊರಳಿಗೆ ಕಟ್ಟಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ವಜ್ರದ ವ್ಯಾಪಾರಿ ಅದನ್ನು ನೋಡಿ ಬಹಳ ಆಶ್ಚರ್ಯವಾಯ್ತು ಅವನಿಗೆ. ಅವನು ಹೋಗಿ ಕೇಳ್ತಾನೆ, ಈ ಕೊರಳಿಗೆ ನೀವು ಕಟ್ಟಿದ್ದೀರಿ, ಇದರ ಬೆಲೆ ಎಷ್ಟು? ಅವನಂದ, ನನಗೇನು 8 ಆಣೆ ಕೊಟ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ವ್ಯಾಪಾರಿ ದುರಾಸೆಯಿಂದ ಹೇಳ್ದ, 4 ಆಣೆ ಕೊಡಿ, ಇದೇನೊಂದು ದೊಡ್ಡ ಕಲ್ಲಷ್ಟೇ, ಅದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ವಲ್ಲ. ಅವನಂದ, ಇಲ್ಲ, ನಾನು ಕೊಡುತ್ತಿಲ್ಲ. ಬಹಳ ನೀವು ಕೇಳ್ತಾ ಇದ್ದೀರಿ, ಹೆಚ್ಚೆಚ್ಚಂದ್ರೆ ನಾನು 6 ಆಣೆ ಕೊಡ್ಬೋದು. ವ್ಯಾಪಾರಿ ಅನ್ಕೊಂಡ, ನನಗೆ ಕೊಡ್ತಾನೆ, ಎಲ್ಲೋಗ್ತಾನೆ, ಅವ್ನು ಯಾರು ತಗೊಳ್ತಾರೆ ಇದನ್ನ ಅಂತ. ಆದ್ರೆ ಅವನ ದುರದೃಷ್ಟ, ಮಾರ್ಕೆಟ್ನಲ್ಲಿ ಯಾರೋ ಅದನ್ನ ಪರ್ಚೇಸ್ ಮಾಡೇ ಬಿಟ್ರು. ವಾಪಸ್ ಬಂದು ನೋಡ್ತಾನೆ. ವಾಪಸ್ ಇಬ್ರು ಮತ್ತೆ ಭೇಟಿಯಾದಾಗ ವಜ್ರದ ವ್ಯಾಪಾರಿ ಕೇಳ್ತಾನೆ, ಎಷ್ಟಕ್ಕೆ ಮಾರಿದ್ರಿ ಅದನ್ನು? ಇಲ್ಲ, ನಾನು ಹೇಳಿದ್ನಲ್ಲ, ನನ್ಗೆ ಎಷ್ಟಿತ್ತು ಅಷ್ಟಕ್ಕೆ ಸಿಕ್ತು. ಅಂದ್ರೆ ನಿಮಗೆ ಮಾರಿದ್ರೆ 8 ಆಣೆಯೋ 6 ಆಣೆಯೋ ಸಿಕ್ತಿತ್ತು, ನನಗೆ 1 ರೂಪಾಯಿ ಸಿಕ್ತು. ಹಳೇ ಕಾಲ ಅದು. ನಿನಗೆ ಮಾಡಿದ್ದಿದ್ರೆ ನನಗೆ ತುಂಬ ನಷ್ಟವಾಗ್ತಾ ಇತ್ತು, ಹೀಗಾಗಿ ನಾನು ಅವ್ರಿಗೆ ಮಾಡಿದ್ದೆ, ಒಳ್ಳೆಯ ಲಾಭ ಆಯಿತು. ಚಿನ್ನದ ವ್ಯಾಪಾರಿ ಅಂದ, ಮೂರ್ಖ, ಲಕ್ಷ ಲಕ್ಷ ಬೆಲೆ ಬಾಳ್ತಕ್ಕಂತಹ ವಜ್ರವನ್ನ 1 ರೂಪಾಯಿಗೆ ಮಾರಿದೀಯ.
ಮೂರ್ಖ ಅಲ್ವ ನೀನು? ಅದಕ್ಕೆ ಅವನಂದ, ಹೌದು ಸರ್, ನಾನು ಮೂರ್ಖನೇ. ಯಾಕಂತಂದ್ರೆ ಲಕ್ಷ ಬೆಲೆ ಬಾಳ್ತಕ್ಕಂತಹ ವಜ್ರವನ್ನ ಕತ್ತೆಯ ಕೊರಳಿ ಕಟ್ಟಿದಾಗ್ಲೇನೆ ನಿಮ್ಗೆ ಗೊತ್ತಾಗ್ಬೇಕಿತ್ತು ನಾನೊಬ್ಬ ಮೂರ್ಖ ಅಂತೇಳಿ. ನನ್ನ ಕತೆ ಬಿಡಿ, ನೀವು ಲಕ್ಷ ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನ ಒಂದು ಕಲ್ಲಿನ ಬೆಲೆಗೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಿ. ನೀವೆಂತ ಮೂರ್ಖರು. ಗಮನಿಸಿ, ಧರ್ಮದ ಬಗ್ಗೆ ತಿಳಿದಿರತಕ್ಕಂಥವರು, ಯಾವ ವ್ಯಕ್ತಿ ಧರ್ಮವನ್ನ ಅರಿತಿದ್ದಾನೆ, ಯಾವ ವ್ಯಕ್ತಿ ಜ್ಞಾನವ ಅರಿತಿದ್ದಾನೆ, ಅವನ ಜೀವನದಲ್ಲಿ ರೂಪಾಂತರಣ ಅನ್ನುವಂಥದ್ದು ಹೊಂದದೇ ಇದ್ರೆ ಒಬ್ಬ ಕುಂಬಾರನ ಹಾಗೆ ಕತ್ತೆಗೆ ಅವನು ಆಭರಣವನ್ನು ಕಟ್ಟಿದ್ದಾನೆ. ಅವನಿಗೆ ಅದರ ಬೆಲೆ ಗೊತ್ತಿಲ್ಲ, ಅದೇನೂ ಗೊತ್ತಿಲ್ಲ. ಅವನು ಏನು ಮಾಡಿದ್ರು ಸರಿ ಅನ್ಸುತ್ತೆ. ಆದರೆ ಯಾವ ವ್ಯಕ್ತಿಗೆ ಸರಿಯಾದ ಜ್ಞಾನ ಇದೆ, ಯಾವ ವ್ಯಕ್ತಿಗೆ ಸರಿಯಾದ ತಿಳುವಳಿಕೆ ಇದೆ, ಅದರ ಬೆಲೆ ಗೊತ್ತಿದೆ, ಅವನಿಗೇನು ಹೇಳೋದು? ಗಮನಿಸಿ, ಜೀವನದಲ್ಲಿ ಕೇವಲ 2 ರೀತಿಯ ಸಾಧ್ಯತೆಗಳಿವೆ. ಒಂದು, ಧರ್ಮದ ಬೆಲೆ ಗೊತ್ತಿಲ್ಲ, ಜ್ಞಾನದ ಬೆಲೆ ಗೊತ್ತಿಲ್ಲ, ಆದರೂ ಕೂಡ ಅದು ನನಗೆ ಗೊತ್ತಿದೆ ಅನ್ನುವಂಥ ರೀತಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಚೆನ್ನಾಗಿ ಗೊತ್ತಿದ್ರೂ ಕೂಡ ತಪ್ಪಾದ ದಾರಿಯಲ್ಲಿ ಅವರು ತುಳಿತಾರೆ, ತಪ್ಪಾದ ದಾರಿಯಲ್ಲಿ ಹೋಗ್ತಾರೆ. ಎರಡನೆಯ ಸಾಧ್ಯತೆ ಬಹಳ ಕಡಿಮೆ. ಯಾಕೆಂದ್ರೆ ಒಬ್ಬ ಆಭರಣಕಾರ 4 ಅಣೆಗೆ ಲಕ್ಷ ರೂಪಾಯಿನ ವಜ್ರವನ್ನ ಖರೀದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರಬಹುದು. ಆದರೆ ಧಾರ್ಮಿಕ ಈ ಜಗತ್ತಿನಲ್ಲಿ ಯಾವ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಅದರ ವಿರುದ್ಧ ಹೋಗೋದು ಅಸಾಧ್ಯವಾಗುತ್ತೆ. ಅದರ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ. ಸಾಕ್ರೆಟೀಸ್ ತನ್ನ ಉಪದೇಶದಲ್ಲಿ ಒಂದು ಕಡೆಗೆ ಹೇಳ್ತಾನೆ, ಜ್ಞಾನವೇ ಮನುಷ್ಯನ ನಿಜವಾದ ವ್ಯಕ್ತಿತ್ವ. ಯಾವ ವ್ಯಕ್ತಿ ಜ್ಞಾನವನ್ನು ಗಳಿಸ್ತಾನೆ ಅವನು ಬದಲಾಗುತ್ತಾನೆ. ಒಂದು ವೇಳೆ ಆ ಜ್ಞಾನವನ್ನು ಅರಿದಾದ ಮೇಲೆಯೂ ಕೂಡ ಅವನು ಒಂದು ವೇಳೆ ಬದಲಾಗಲಿಲ್ಲ ಅಂತಂದ್ರೆ ಹಾಗಾದ್ರೆ ಅವನು ತಿಳ್ಕೊಳ್ಳೋದ್ರಲ್ಲಿ ಏನೋ ತಪ್ಪು ಮಾಡ್ಕೊಂಡು. ಹಾಗಾಗಿ ಜನ ಕೂಡ ಬಂದು ಹೇಳ್ತಾ ಇರ್ತಾರೆ, ಇಲ್ಲ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ, ಅವ್ರೇನು ತಿಳಿಸ್ಕೊಟ್ಟಿದ್ದಾರೆ ಅದು ನಮಗೆ ಬಹಳ ಸ್ಪಷ್ಟ ಆಗಿದೆ. ಆದರೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋಂಥದ್ದು ಇನ್ನೂ ಆಗಿಲ್ಲ. ಏನೋ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತಿದೆ, ಅದು ನಾನು ತಿಳ್ಕೊಂಡಿದ್ದೀನಿ, ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ. ಗಮನಿಸಿ, ಅಡಿಪಾಯವನ್ನ ಹಾಕದೆಯೇ ಕಟ್ಟಡವನ್ನ ಕಟ್ಲಿಕ್ಕೆ ಹೋದ್ರೆ ಹೀಗೆ ಆಗುತ್ತೆ. ಒಮ್ಮೆ ಈ ಜ್ಞಾನವನ್ನು ನಾವು ತಿಳಿದೆವೋ ಜೀವನದಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯವಾಗಿ ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಏಕೆಂತಂದ್ರೆ ಒಮ್ಮೆ ಜ್ಞಾನದ ಅರಿವು ಉಂಟಾಯಿತು, ಅನಾಯಾಸವಾದಂತಹ ಬದಲಾವಣೆ ಅವನ ಜೀವನದಲ್ಲಿ ಘಟಿಸ್ತದೆ. ಇನ್ನೂ ಬದಲಾವಣೆ ನನ್ನ ಜೀವನದಲ್ಲಿ ಘಟಿಸಬೇಕು ಅನ್ನುವಂತಹ ರೀತಿಯಲ್ಲಿ ಯಾವ ವ್ಯಕ್ತಿ ಕಾಯ್ತಾ ಇದ್ದಾನೆ, ಅದರ ಅರ್ಥ ಇಷ್ಟೇ. ಏನು ಅವನು ಏನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದಾನೆ ಅಥವಾ ಏನು ತಿಳ್ಕೊಂಡಿದ್ದಾನೆ ಅದರಲ್ಲಿ ಏನೋ ಒಂದಿಷ್ಟು ಕೊರತೆ ಇದೆ. ಇಲ್ಲ ಅಂದ್ರೆ ಜ್ಞಾನಾದೇವತು ಕೈವಲ್ಯಂ,
ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳ್ ಅಹುದು ನರರಿಗೆ ಮುಕುತಿ. ಕೇವಲ ಶ್ರವಣ ಮಾತ್ರ, ಕೇವಲ ತಿಳಿಯೋದ್ರಿಂದ ಮಾತ್ರ ವ್ಯಕ್ತಿಯ ಜೀವನದಲ್ಲಿ ಒಂದು ಕ್ರಾಂತಿಯನ್ನು ಘಟಿಸ್ತದೆ. ಇದನ್ನೇ ತಿಳಿದವರು ಸಮ್ಯಕ್ ದರ್ಶನ, ತತ್ವತಃ ಸಮ್ಯಕ್ ದೃಷ್ಟಿ, ಅನೇಕ ಬೇರೆ ಬೇರೆ ಶಬ್ದಗಳ ಮೂಲಕ ಅಭಿವ್ಯಕ್ತಪಡಿಸಿದೆ. ಇದನ್ನೇ ಗಮನಿಸಿ, ಹೇಗೆ ಒಂದು ಒಣಗಿರ್ತಕ್ಕಂತಹ ಹುಲ್ಲಿಗೆ ಬೆಂಕಿ ಹತ್ಕೊಂಡ್ರೆ ಹೇಗೆ ಅದು ಸಂಪೂರ್ಣವಾಗಿ ಭಸ್ಮವಾಗುತ್ತದೋ, ಅದೇ ರೀತಿಯಲ್ಲಿ ಜ್ಞಾನ ಅನ್ನೋದು ಭಸ್ಮಸಾತ್ ಕುರುತೆ ಅರ್ಜುನ. ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾದಂತಹ ಶಬ್ದದ ಪ್ರಯೋಗವನ್ನು ಮಾಡ್ತಾನೆ. ಜ್ಞಾನಾಗ್ನಿ ಅನ್ನುವಂಥದ್ದು ಏನಿದೆ, ಒಮ್ಮೆ ಆವರಿಸ್ತೋ ಅಂತಃಕರಣದ ಒಳಗಡೆ ಇರತಕ್ಕಂತಹ ಎಲ್ಲ ಅಜ್ಞಾನ ಅನ್ನೋದು ಭಸ್ಮವಾಗಿಬಿಡುತ್ತೆ. ಗಮನಿಸಿ, ನಮ್ಮ ಶಾಸ್ತ್ರಗಳು ಜ್ಞಾನವನ್ನು ಕೊಡ್ತಕ್ಕಂಥ ಶಾಸ್ತ್ರ, ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಆ ಧರ್ಮಶಾಸ್ತ್ರಗಳಿಂದ, ಆ ನಮ್ಮ ಏನು ತತ್ವಶಾಸ್ತ್ರಗಳಿಂದ ನಾವು ಏನನ್ನ ಸರಿಯಾಗಿ ಕಲಿಬೇಕಿತ್ತು ಅದನ್ನು ಸರಿಯಾಗಿ ಕಲ್ತಿಲ್ಲ. ಗಮನಿಸಿ, ವ್ಯಾವಹಾರಿಕ ಜೀವನದಲ್ಲಿ ಏನಾದರೂ ನಾವು ತಪ್ಪು ಮಾಡಿದರೆ, ಏನಾದರೂ ಹೆಚ್ಚು ಕಡಿಮೆಯನ್ನು ಮಾಡಿದರೆ ಒಂದಿಷ್ಟು ಪಾಪಗಳನ್ನು ಮಾಡ್ತೀವಿ, ಇನ್ನೊಂದಿಷ್ಟು ದುಷ್ಟ ಕೆಲಸಗಳನ್ನು ಮಾಡ್ತೀವಿ, ನಮ್ಮ ಕೈ ಸುಡುತ್ತೆ, ವ್ಯಕ್ತಿ ಗಾಯಗೊಳ್ಳುತ್ತಾನೆ. ಆದರೆ ಯಾವ ವ್ಯಕ್ತಿ ಕೇವಲ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾನೋ, ಶಾಸ್ತ್ರವನ್ನು ಮಾತ್ರ ತಿಳಿದುಕೊಳ್ತಾನೋ, ಕೈ ಸುಡೋದಿಲ್ಲ, ಜೀವನದಲ್ಲಿ ಯಾವುದೇ ರೀತಿಯ ಪೆಟ್ಟುಗಳು ಬೀಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ತಿಳ್ಕೊಂಡಿದ್ದೀನಿ ಅಂತಕ್ಕಂತಹ ಆ ಜ್ಞಾನ ಅನ್ನೋಂಥದ್ದು ಏನಿದೆ, ಅವನ ಅಹಂಕಾರದ ಕಿರೀಟಕ್ಕೆ ಮತ್ತೊಂದು ವಜ್ರವಾಗಿ ಸೇರ್ಕೊಳ್ಳುತ್ತೆ. ಯಾವ ವ್ಯಕ್ತಿ ಸ್ವತಃ ತತ್ವಜ್ಞಾನವನ್ನು ತಿಳ್ಕೊಂಡಿದ್ದಾನೋ ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ಮಹಾತ್ಮ, ಅವನೇ ನಿಜವಾದ ಬ್ರಾಹ್ಮಣ. ಕೇವಲ ಶಾಸ್ತ್ರಗಳಿಂದ ಶಬ್ದ ಜ್ಞಾನವನ್ನು ಗ್ರಹಿಸಿದವನು ನಾನೊಬ್ಬ ಬ್ರಾಹ್ಮಣ ಅಂತಕ್ಕಂಥ ಭ್ರಮೆಯಲ್ಲಿ ಜೀವನವನ್ನು ಮಾಡ್ತಾನೆ. ಗಮನಿಸಿ, ಜೀವನದ ಸತ್ಯವನ್ನ ನೇರವಾಗಿ ಅದನ್ನು ಗ್ರಹಿಸಬೇಕು. ಯಾವ ವ್ಯಕ್ತಿ ಅದನ್ನ ಶಾಸ್ತ್ರಗಳ ಮೂಲಕ, ಶಬ್ದಗಳ ಮೂಲಕ ಅರಸ್ಲಿಕ್ಕೆ ಹೋಗ್ತಾನೋ ತನ್ನ ಸರ್ವನಾಶವನ್ನು ತಾನೇ ಮಾಡ್ತಾನೆ. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಎಷ್ಟೊಂದು ಜನ ಧಾರ್ಮಿಕರಂತೆ ಕಾಣಿಸ್ತಾರೆ, ಎಷ್ಟೊಂದು ಧರ್ಮ ಕಾರ್ಯಕ್ರಮಗಳು ನಡೀತವೆ. ಇಷ್ಟೊಂದು ಧರ್ಮಾಚರಣೆ, ಇಷ್ಟೊಂದು ರೀತಿ ನೀತಿ, ಇಷ್ಟೊಂದು ಜ್ಞಾನ ಆ ವ್ಯಕ್ತಿ ಅಂತಃಕರಣದ ಒಳಗಡೆ ಇರುವುದಾಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಜಗತ್ತು ಅನ್ನೋಂಥದ್ದು ಸ್ವರ್ಗವಾಗಿ ಪರಿಣಮಿಸಬೇಕಿತ್ತು. ಹಾಗಾಗಿಲ್ಲ. ಅವರ ಜ್ಞಾನ ಅವರಿಗೆ ಸಹಾಯಕ್ಕೆ ಬಂದಿಲ್ಲ, ಅವರ ತಿಳುವಳಿಕೆ ಅವರನ್ನ ಕಾಪಾಡ್ತಾ ಇಲ್ಲ. ಇನ್ನೋ ವ್ಯಕ್ತಿ ದುಃಖದಲ್ಲಿದ್ದಾನೆ, ಇನ್ನೋ ವ್ಯಕ್ತಿ ಅಳ್ತಾ ಕೂತ್ಕೊಂಡಿದ್ದಾನೆ, ಇನ್ನೋ ವ್ಯಕ್ತಿ ಮತ್ತೊಬ್ಬರ ಮೇಲೆ ದೋಷಾರೋಪಣೆಯನ್ನು ಮಾಡ್ತಾ ಇದ್ದಾನೆ. ಗಮನಿಸಿ, ಜೀವನದಲ್ಲಿ ನಾವು ಏನೇ ಕಲಿಬೇಕಂತಂದ್ರೂ ನಮ್ಮ ಜೀವನದ ಅನುಭವಗಳಿಂದಲೇ ನಾವು ಕಲಿಬೇಕು. ಅದನ್ನು ಯಾವುದೋ ಧರ್ಮ ಗ್ರಂಥಗಳಿಂದ, ಶಾಸ್ತ್ರಗಳಿಂದ ಕಲೀಲಿಕ್ಕೆ ಬರೋದಿಲ್ಲ.
ಗೌತಮ ಬುದ್ಧ ಅರಮನೆಯ ಒಳಗಡೆಗಿದ್ದ. ಅರಮನೆಯಿಂದ ಹೊರಗೆ ಬಂದವನು. ಜೀವನದ ಪರಿಚಯ, ಜೀವನದ ದುಃಖ ಅಂದ್ರೇನು, ಸಮಸ್ಯೆ ಅಂದ್ರೇನು, ತಾಪತ್ರಯಗಳಂದ್ರೇನು, ಸಾವಂದ್ರೇನು, ರೋಗ ರುಜಿನಗಳು ಅಂದ್ರೇನು. ಯಾವಾಗ ಜೀವನವನ್ನು ಸ್ಪಷ್ಟವಾಗಿ ನೋಡ್ದ, ಅವನ ಜ್ಞಾನ ಸ್ಪಷ್ಟವಾಗ್ತದೆ. ಯಾವಾಗ ಶರೀರದ ರೋಮ ರೋಮಗಳಿಂದಲೂ ಕೂಡ ಜ್ಞಾನ ಅನ್ನುವಂಥದ್ದು ಹೊರಹೊಮ್ಮುತ್ತದೋ, ಅದನ್ನು ಮತ್ತೆ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವು ನೆನಪಿಟ್ಕೊಳ್ಬೇಕಾಗಿಲ್ಲ. ಯಾಕೆ? ಅದು ಅವನ ರಕ್ತಗತವಾಗುತ್ತೆ, ಅದು ಅವನ ಅನುಭವವಾಗುತ್ತೆ. ಯಾವಾಗ ಜ್ಞಾನ ಅನಿಸೋದು ನನ್ನದಾಗುತ್ತೋ, ನನ್ನ ಅನುಭವವಾಗುತ್ತೋ, ಆವಾಗ ಬರತಕ್ಕಂಥ ಶಬ್ದಗಳು ಧರ್ಮ ಅಥವಾ ಶಾಸ್ತ್ರ ಗ್ರಂಥಗಳ ಶಬ್ದವಾಗುವುದಿಲ್ಲ, ನನ್ನ ಅನುಭವದ ಶಬ್ದಗಳ. ಅದರಿಂದಲೇ ಯಾವ ವ್ಯಕ್ತಿ ಸತ್ಯತ್ವವನ್ನು ತಿಳ್ಕೊಂಡಿದ್ದಾನೋ, ಯಾವ ವ್ಯಕ್ತಿ ಆತ್ಮತತ್ವದ ಆ ಜ್ಞಾನದಲ್ಲಿ ನೆಲೆ ನಿಂತಿದ್ದಾನೋ, ಅವನು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ತ್ಯಾಗ. ಗಮನಿಸಿ, ಯಾವಾಗ ಬುದ್ಧಿ ಶಕ್ತಿಯ ಮೂಲಕ ನಾವು ಗ್ರಂಥಗಳನ್ನು ಅಧ್ಯಯನವನ್ನು ಮಾಡ್ತೀವೋ, ಯಾವಾಗ ವ್ಯಕ್ತಿ ಚಿಂತನೆಯನ್ನ ಮಾಡಿ ಆ ಜ್ಞಾನವನ್ನು ಸರಿಯಾದ ರೀತಿಯ ಅರ್ಥವನ್ನು ಗ್ರಹಿಸ್ತಾನೋ, ಸಹಜವಾಗಿ ನಿಕೃಷ್ಟವಾಗಿರ್ತಕ್ಕಂತಹ, ಸಾರಭೂತವಲ್ಲದೆ ಇರತಕ್ಕಂತಹ, ಸಾರದಿಂದ ಕೂಡಿರ್ತಕ್ಕಂತಹ ಎಲ್ಲವನ್ನು ಬಿಟ್ಟು ಯಾವ ವ್ಯಕ್ತಿ ಎಲ್ಲವನ್ನೂ ತ್ಯಾಗವನ್ನು ಮಾಡ್ತಾನೋ ಅಂಥವನು ನಿಜವಾದ ಸಾಧಕನಾಗುತ್ತಾನೆ, ಅಂಥವನೇ ನಿಜವಾದ ಮನುಷ್ಯನಾಗುತ್ತಾನೆ. ಜ್ಞಾನದ ಮೂಲಕ ಯಾವಾಗ ತನ್ನನ್ನು ತಾನು ಅರಿತಾನೋ ಆವಾಗ ಮಾತ್ರ ಅವನು ಎಲ್ಲವನ್ನೂ ಕೂಡ ಬಿಡ್ಲಿಕ್ಕೆ ಸಾಧ್ಯ. ಹಾಗಂತ ಹೇಳಿ ಎಲ್ಲವನ್ನೂ ಬಿಟ್ಟು ಬಂದಿರತಕ್ಕಂಥವ್ರು, ಜ್ಞಾನ ಇಲ್ಲದೆ ಸುಮ್ಮನೆ ಎಲ್ಲವನ್ನೂ ಬಿಟ್ಟು ಬಂದಂಥವ್ರು ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಜ್ಞಾನದ ಪರಿಚಯವಾಯಿತು, ಒಮ್ಮೆ ಜ್ಞಾನದಲ್ಲಿ ವ್ಯಕ್ತಿ ನೆಲೆ ನಿಂತನೋ, ಒಮ್ಮೆ ಜ್ಞಾನದ ಅನುಭವ ಅವನಿಗೆ ಆಯಿತು, ತನ್ನಿಂದ ತಾನೇ ಎಲ್ಲವೂ ಕೂಡ, ಎಲ್ಲ ಕಾಮನೆಗಳು, ಎಲ್ಲ ರಾಗದ್ವೇಷಗಳು, ಎಲ್ಲ ಸುಖ ದುಃಖಗಳು ಅವನಿಂದ ಬಿಟ್ಟು. ಯಾವ ವ್ಯಕ್ತಿ ಎಲ್ಲವನ್ನೂ ತ್ಯಾಗ ಮಾಡ್ತಾನೋ ಅವನೇ ನಿಜವಾದ ಮನುಷ್ಯ, ಅವನೇ ನಿಜವಾದ ಒಬ್ಬ ಮಹಾತ್ಮ, ಸಂತ. ಗಮನಿಸಿ, ನಾವು ಎಲ್ಲಾದರೂ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ನಾವು ಎಲ್ಲಿ ಹೋಗ್ಲಿ ನಮ್ಮ ನೆರಳು ನಮ್ಮನ್ನು ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಒಮ್ಮೆ ಜ್ಞಾನ ಅನ್ನುವಂಥದ್ದು ನಮ್ಮ ಅಂತಃಕರಣದಲ್ಲಿ ಘಟಿಸ್ತೋ, ತ್ಯಾಗ ಅನ್ನುವಂಥದ್ದು ನಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ಅದಕ್ಕಾಗಿ ನಾವು ವಿಶೇಷವಾಗಿರ್ತಕ್ಕಂಥ ಯಾವುದೇ ಪ್ರಯತ್ನವನ್ನು ಮಾಡುವ ಅವಶ್ಯಕತೆ ಇಲ್ಲ.
ಸರಿಯಾದ ತಿಳುವಳಿಕೆ ಇಲ್ಲದೆಯೇ ಸುಮ್ಮನೆ ವಸ್ತುಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು ತ್ಯಾಗ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಗಮನಿಸಿ, ಯಾವುದೋ ಒಂದು ಲೋಹಕ್ಕೆ ಬಂಗಾರದ ಬಣ್ಣವನ್ನು ಬಳಿಯೋದ್ರಿಂದ ಆ ಲೋಹ ಬಂಗಾರವಾಗೋದಿಲ್ಲ. ಆದ್ರಿಂದ ಜೀವನದಲ್ಲಿ ಜ್ಞಾನ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ, ಜ್ಞಾನ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗ್ತದೆ. ತ್ಯಾಗ ಅನ್ನುವಂಥದ್ದು ಮುಖ್ಯವಾಗೋದಿಲ್ಲ. ಒಮ್ಮೆ ಜ್ಞಾನವನ್ನ ಗಳಿಸಿದನೋ ವ್ಯಕ್ತಿ, ಒಮ್ಮೆ ಜ್ಞಾನದಲ್ಲಿ ಸ್ಥಿರತೆಯನ್ನು ಕಂಡುಕೊಂಡನೋ, ತ್ಯಾಗ ಅನ್ನುವಂಥದ್ದು ತನ್ನಿಂದ ತಾನೇ ಬರುತ್ತೆ. ಗಮನಿಸಿ, ಎಲ್ಲವನ್ನು ತ್ಯಾಗ ಮಾಡೋದ್ರಿಂದ ಯಾವ ವ್ಯಕ್ತಿಯೂ ಕೂಡ ಸಂತನಾಗೋದಿಲ್ಲ. ಎಷ್ಟೋ ಜನ ಭಿಕ್ಷುಕರಿದ್ದಾರೆ ಈ ಜಗತ್ತಿನಲ್ಲಿ, ಅವರ ಹತ್ರ ಏನು ಇಲ್ಲವೇ ಇಲ್ಲ. ಹಾಗಂತ ಹೇಳಿ ಅವರೆಲ್ಲರನ್ನೂ ಕೂಡ ಮಹಾತ್ಮ, ಸಂತ ಅಂತ ಕರೀಲಿಕ್ಕಾಗುತ್ತದೆ? ಹ್ಮ್ ಏನೂ ವಸ್ತುಗಳೇ ಇಲ್ಲ, ಯಾವ ವ್ಯಕ್ತಿ ಹತ್ರ ಯಾವುದೇ ರೀತಿಯ ಸಾಮಾನುಗಳೇ ಇಲ್ಲ, ಅಂಥವ್ರನ್ನೆಲ್ಲ ನಾವು ಸಂತ, ಮಹಾತ್ಮ ಅಂತ ಕರಿಬೇಕಾಗ್ತದೆ. ಆದರೆ ಆ ರೀತಿಯಲ್ಲಿ ಬಹಳ ಸುಂದರವಂತ ಒಂದು ಘಟನೆಯನ್ನ ನಮ್ಮ ಮಿತ್ರರು ಯಾವಾಗಲೂ ಕೂಡ ಹೇಳಿ, ಒಬ್ಬ ಭಿಕ್ಷುಕ ಒಂದು ಡಬ್ಬಗಳನ್ನ, ಟ್ರಂಕ್ಗಳನ್ನು ಮಾರ್ತಕ್ಕಂಥ ಒಂದು ಅಂಗಡಿಗೆ ಹೋಗ್ತಾನೆ. ಬಹಳ ಸುಂದರವಾದ ಕಲರ್ ಡಬ್ಬಿಗಳು, ಬಣ್ಣಗಳಿಂದ ಕೂಡಿರ್ತಕ್ಕಂಥ ಟ್ರಂಕ್ಗಳಾಗಿತ್ತು. ಕೇಳಿ ಭಿಕ್ಷುಕ ಅಂಗಡಿಗೆ ಹೋದ. ಅವನು ಕೇಳ್ದ, ಏನಿದು, ಇದರಲ್ಲಿ ಏನಿಡ್ತಾರೆ? ಅದಕ್ಕೆ ಸರಿಯಾಗಿ ಅವತ್ತು ಅವನ ಅಂಗಡಿನಲ್ಲಿ ಯಾರು ಕೂಡ ಇರಲಿಲ್ಲ, ಗಿರಾಕಿನೂ ಇರಲಿಲ್ಲ. ಸರಿ, ಅವನಿಗೆ ತೋರಿಸಿದ್ರಾಯ್ತು ಅಂತ ಹೇಳಿ ಅವನು ಬಣ್ಣದ ಡಬ್ಬಗಳನ್ನು ತೋರಿಸ್ತಾ, ನೋಡಿ ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ. ಸುಮಾರು ಹೊತ್ತು ನೋಡಿದ ಮೇಲೆ ಅವನಿಗನ್ನಿಸ್ತು, ಇವನು ನಿಜವಾಗ್ಲೂ ಡಬ್ಬ ತಗೊಳ್ಳಿಕ್ ಬಂದಿದ್ದಾನ ಅಥವಾ ಸುಮ್ಮನೆ ನೋಡ್ಲಿಕ್ಕೆ ಬಂದಿದ್ದ. ಆವಾಗ ಅಂಗಡಿಯ ಮಾಲೀಕ ಕೇಳ್ದ, ನಿಮ್ಗೆ ನಿಜವಾಗ್ಲೂ ಡಬ್ಬದ ಅವಶ್ಯಕತೆ ಇದೆಯಾ, ನೀವು ತಗೊಳ್ಳಿಕ್ ಬಂದಿದ್ದೀರಿ? ಅವನು ಕೇಳ್ದ, ಈ ಡಬ್ಬ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ, ಡಬ್ಬ ಏನಕ್ಕೆ ಉಪಯೋಗಿಸ್ತಾರೆ ಅದೇ ನಿಮ್ಗೆ ಗೊತ್ತಿಲ್ವಾ? ಇದರಲ್ಲಿ ವಸ್ತುಗಳನ್ನು ತುಂಬಿಸಿಡ್ಬೋದು, ಇದರಲ್ಲಿ ಬಟ್ಟೆಗಳನ್ನು ತುಂಬಿಸಿಡ್ಬೋದು, ಇದರಲ್ಲಿ ಸಾಮಾನುಗಳನ್ನು ತುಂಬಿಸಿಡ್ಬೋದು, ವಸ್ತುಗಳನ್ನು ಬಹಳ ಚಂದದಲ್ಲಿ ನೀಟಾಗಿ ಇಟ್ಕೊಳ್ಬಹುದು. ಇದನ್ನ ಭಿಕ್ಷುಕ ಅಂದ, ಬಟ್ಟೆಗಳನ್ನ ತುಂಬಿಸಿಡ್ಬೋದು, ನಂತರ ಇರೋದೇ ಇದು ಒಂದು ಬಟ್ಟೆ, ಇದು ಬಿಟ್ಟು ಬೇರೆ ಬಟ್ಟೆಗಳೇ ಇಲ್ಲ, ಏನು ತುಂಬಿಸಿಡ್ಲಿ? ನಾ ಏನು ಬಟ್ಟೆ ಹಾಕೊಂಡಿದ್ದೀನಿ, ಇಷ್ಟೇ ನನ್ನ ಹತ್ರ, ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಗಮನಿಸಿ, ಯಾವ ವ್ಯಕ್ತಿ ಈ ರೀತಿಯಲ್ಲಿದ್ದಾನೋ ಅವನು ಕೂಡ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಟ್ಟೆಯನ್ನು ತೆಗೆದು ಹಾಕೋದ್ರಿಂದ ವ್ಯಕ್ತಿ ಮುಕ್ತನಾಗೋದಿಲ್ಲ. ಕೇವಲ ಬಟ್ಟೆಗಳನ್ನು ಸಂಗ್ರಹಿಸಿರೋದ್ರಿಂದ ವ್ಯಕ್ತಿ ಮುಕ್ತನಾಗೋದಿಲ್ಲ. ನಾನು ಬಡವನಾಗಿದ್ರೆ ಈ ಜಗತ್ತಿನಲ್ಲಿ ನಾನು ಬಡವ, ವಸ್ತುಗಳಿಲ್ಲ ನನ್ನ ಹತ್ರ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ರೆ ಅವನೊಬ್ಬ ಶ್ರೀಮಂತ, ಯಾಕಂದ್ರೆ ಅವನ ಹತ್ರ ವಸ್ತುಗಳಿವೆ, ಅವನ ಹತ್ರ ಹಣ ಇದೆ, ಅವನ ಹತ್ರ ಸಂಪತ್ತಿದೆ. ಗಮನಿಸಿ, ನಮ್ಮ ಹತ್ರ ವಸ್ತುಗಳಿರ್ಬೋದು, ನಮ್ಮ ಹತ್ರ ವಸ್ತುಗಳು ಇಲ್ಲದೆ ಇರ್ಬೋದು. ಆ ವಸ್ತುಗಳನ್ನು ನಮ್ಮಿಂದ ದೂರ ಮಾಡಿದ್ರು ನಾವು ಹಾಗೆ ಇರ್ತೀವಿ. ವಸ್ತುಗಳನ್ನು ಸೇರಿಸಿದ್ರು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದಾಗೋದಿಲ್ಲ. ಯಾಕಂದ್ರೆ ನನ್ನ ಅಸ್ತಿತ್ವ
ವಸ್ತುಗಳಿಂದಾಗಲಿ ವಿಷಯಗಳಿಂದಾಗಲಿ ನಿರ್ಧಾರಿತವಾಗಿಲ್ಲ. ಆದರೆ ನಮ್ಮ ವ್ಯಕ್ತಿತ್ವ ವಸ್ತುಗಳನ್ನು ಆಧರಿಸಿದೆ, ನಮ್ಮ ವ್ಯಕ್ತಿತ್ವ ಹಣವನ್ನು ಆಧರಿಸಿದೆ, ನಮ್ಮ ವ್ಯಕ್ತಿತ್ವ ಪದವಿಯನ್ನು ಆಧರಿಸಿದೆ, ಅಧಿಕಾರವನ್ನು ಆಧರಿಸಿದೆ. ಹೆಚ್ಚು ಹೆಚ್ಚು ಹಣವನ್ನು ಗಳಿಸಿ, ಹೆಚ್ಚು ಹೆಚ್ಚು ಅಧಿಕಾರವನ್ನು ಗಳಿಸಿ, ಹೆಚ್ಚು ಹೆಚ್ಚು ವಿಷಯಗಳನ್ನು ಸಂಗ್ರಹವನ್ನು ಮಾಡಿ ಹೆಚ್ಚು ಹೆಚ್ಚು ವಿಕಾಸವನ್ನು ಹೊಂದುತ್ತೀವಿ, ಹೆಚ್ಚು ಹೆಚ್ಚು ಬೆಳಿತೀವಿ. ವಸ್ತುಗಳನ್ನು ತ್ಯಾಗ ಮಾಡೋದ್ರಿಂದ, ವಿಷಯಗಳನ್ನು ತ್ಯಾಗ ಮಾಡೋದ್ರಿಂದ ವ್ಯಕ್ತಿಯ ಆತ್ಮ ದೊಡ್ಡದಾಗೋದಿಲ್ಲ, ಅಥವಾ ವ್ಯಕ್ತಿ ದೊಡ್ಡವನಾಗೋದು ಕೂಡ ಇಲ್ಲ. ಗಮನಿಸಿ, ಯಾವನೋ ಒಬ್ಬ ವ್ಯಕ್ತಿ ಹೇಳ್ತಾನೆ ವಸ್ತುಗಳನ್ನು ತ್ಯಾಗ ಮಾಡಿ ನಿಮ್ಮಲ್ಲಿ ವೈರಾಗ್ಯ ಅನ್ನೋದು ಹೆಚ್ಚಾಗ್ತದೆ. ಇನ್ನೊಬ್ಬ ವ್ಯಕ್ತಿ ಅಂತಾನೆ ವಸ್ತುಗಳನ್ನು ಹೆಚ್ಚು ಹೆಚ್ಚು ಸಂಗ್ರಹವನ್ನು ಮಾಡಿ ನಿಮ್ಮ ವ್ಯಕ್ತಿತ್ವ ಅನ್ನೋದು ದೊಡ್ಡದಾಗುತ್ತೆ. ಇಬ್ಬರು ಕೂಡ ತಪ್ಪೆ. ಯಾಕಂದ್ರೆ ಇಬ್ಬರ ದೃಷ್ಟಿಯೂ ಕೂಡ ವಸ್ತುಗಳ ಮೇಲಿದೆ. ಅವರ ವ್ಯಕ್ತಿತ್ವ ವಸ್ತುಗಳನ್ನು ಆಧರಿಸಿದೆ. ಯಾವ ವ್ಯಕ್ತಿಯ ದೃಷ್ಟಿಕೋನ ಇನ್ನೂ ವಿಷಯಗಳ ಕಡೆಗೆ, ವಸ್ತುಗಳ ಕಡೆಗೆ, ವ್ಯಕ್ತಿಗಳ ಕಡೆಗಿದೆಯೋ ಅವನಿಗೆ ಇನ್ನೂ ಆತ್ಮಜ್ಞಾನದ ಪರಿಚಯ ಅನ್ನೋಂಥದ್ದು ಇಲ್ಲ. ನನ್ನ ನೆರಳು ಅನ್ನೋದು ದೊಡ್ಡದಾದಷ್ಟು, ನನ್ನ ನೆರಳು ಅನ್ನೋದು ಚಿಕ್ಕದಾದರೆ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ನಮ್ಮ ಮೇಲದು ಯಾವುದೇ ರೀತಿಯ ಪರಿಣಾಮವನ್ನು ಬೀರ್ಲಿಕ್ಕೆ ಸಾಧ್ಯ. ಬಿಸಿಲು ಅನ್ನೋದು ಹೆಚ್ಚಾದಾಗ ನೆರಳು ಬೆಳುತ್ತೆ. ಕೆಲವು ಸರಿ ನೆರಳು ದೊಡ್ಡದಾಗಿರುತ್ತೆ, ಕೆಲವು ಸರಿ ನೆರಳು ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಯಾವಾಗ ಸೂರ್ಯ ಅಂತಕ್ಕಂಥವನು ನೆತ್ತಿ ಮೇಲೆ ಬಂದು ನೆರಳು ಅನ್ನೋದು ಬಹಳ ಕಡಿಮೆ ಇರುತ್ತೆ. ನೆರಳನ್ನ ನೋಡಿಕೊಂಡು ನಾವು ಜೀವನವನ್ನು ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಜೀವನ ಅನ್ನೋದು ಬಹಳ ಕಷ್ಟವಾಗುತ್ತೆ. ಗಮನಿಸಿ, ಯಾವ ವ್ಯಕ್ತಿ ತತ್ವಜ್ಞಾನವನ್ನು ತಿಳ್ಕೊಂಡಿದ್ದಾನೋ, ಆತ್ಮಜ್ಞಾನವನ್ನು ಪಡೆದುಕೊಂಡಿದ್ದಾನೋ, ಅದರಲ್ಲಿ ನೆಲೆಯನ್ನು ನಿಂತಿದ್ದಾನೋ, ಅವನು ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾನೆ, ಎಲ್ಲವನ್ನೂ ಕೂಡ ಅವನಿಂದ ಬಿಟ್ಟು ಹೋಗುತ್ತೆ. ಯಾವಾಗ ಅಂತಃಕರಣದ ಒಳಗಡೆಗೆ ಜ್ಞಾನದ ಜ್ಯೋತಿ ಅನ್ನೋದು ಬೆಳಗಲಿಕ್ಕೆ ಶುರುವಾಯಿತು, ತನ್ನಿಂದ ತಾನೇ ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಜ್ಞಾನದ ಜ್ಯೋತಿ ಅನ್ನೋದು ಬೆಳಗಲಿಕ್ಕೆ ಶುರುವಾಯಿತು, ಯಾವ ವಸ್ತುಗಳಿಗೆ, ಯಾವ ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ನೋ ವ್ಯಕ್ತಿ, ಆ ವಸ್ತುಗಳ, ವಿಷಯಗಳ ನಿಜವಾದ ಪರಿಚಯ ಅನ್ನೋದು ಅವನಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ಆತ್ಮ ತತ್ವದ ಪರಿಚಯ ಅವನಿಗಾಯ್ತು, ಒಮ್ಮೆ ತನ್ನನ್ನು ತಾನು ಅರಿತ್ನೋ, ವಸ್ತುಗಳು ತನ್ನಿಂದ ತಾನೇ ಅವನಿಂದ ಬಿಟ್ಟು ಹೋಗ್ಬಿಡ್ತವೆ. ಎಲ್ಲಿ ತನಕ ನಾವು ವಸ್ತುಗಳಿಗೆ, ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ಕೊಡ್ತೀವಿ, ಅಲ್ಲಿಯ ತನಕ ನಮ್ಮನ್ನು ನಾವು ಕಳೆದುಕೊಳ್ತೀವಿ. ಯಾವಾಗ ನಮ್ಮನ್ನು ನಾವು ಅರಿಲಿಕ್ಕೆ ಶುರು ಮಾಡಿದೆವೋ, ನನ್ನಲ್ಲಿ ನಾನು ಸ್ಥಿರವಾಗ್ಲಿಕ್ಕೆ ಶುರು ಮಾಡಿದೆವು, ವಸ್ತುಗಳು, ವಿಷಯಗಳು ತನ್ನಿಂದ ತಾನೇ. ಎಲ್ಲಿ ತನಕ ವ್ಯಕ್ತಿ ತನ್ನ ದೃಷ್ಟಿ ಕೋನವನ್ನ ಹೊರಗಡೆಯ ವಸ್ತು, ಹೊರಗಡೆ ವಿಷಯಗಳ ಕಡೆಗೆ ಇಟ್ಟಿರ್ತಾನೋ, ಅಲ್ಲಿ ತನಕ ಹೊರಗಡೆಯೇ ಓಡ್ತಾ ಇರ್ತಾನೆ. ಒಮ್ಮೆ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಜ್ಞಾನದ ಜ್ಯೋತಿ ಅನ್ನೋದು ಬೆಳಗಲಿಕ್ಕೆ ಶುರುವಾಯಿತು, ಸತ್ಯ ತತ್ವದ ಅರಿವು ಅವನಿಗಾಗ್ಲಿಕ್ಕೆ ಶುರು. ಗಮನಿಸಿ, ನೀವು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂತಹ ರೋಗಿಗಳನ್ನು ಹೋಗಿ ಒಂದು ಸರಿ ನೋಡಿ, ಜೀವನದ ಒಂದೊಂದು ಕ್ಷಣಕ್ಕೂ ಕೂಡ ಎಷ್ಟು ಹೋರಾಡ್ತಾ ಇದ್ದಾರೆ. ಏನಾದರೂ ಮಾಡಿ ನಾನು ಇನ್ನೂ ಬದುಕಬೇಕು, ಇನ್ನೊಂದಿಷ್ಟು ದಿನಗಳ ಕಾಲ ನಾನು ಜೀವಂತವಾಗಿರಬೇಕು, ಮೃತ್ಯು ಅನ್ನೋಂಥದ್ದು ನನಗೆ ಬೇಡ. ಸರಿ,
ಇಷ್ಟು ವರ್ಷಗಳ ಕಾಲ ಅವನು ಬದುಕಿದ್ನಲ್ಲ, ಅವನು ಏನು ಮಾಡಿದ? ವಸ್ತುಗಳ ಸಂಗ್ರಹ, ವಿಷಯಗಳ ಹಿಂದೆ ಓಡೋದನ್ನು ಬಿಟ್ಟು ಬೇರೆ ಏನನ್ನು ಕೂಡ ಮಾಡಿಲ್ಲ. ಒಂದು ವೇಳೆ ಭಗವಂತನ ಕೃಪೆಯಿಂದ ಏನಾದರೂ ಅವನಿಗೆ ವಿಶೇಷವಾಗಿ ಇನ್ನೊಂದಿಷ್ಟು ಆಯುಷ್ ಸಿಕ್ತು, ಇನ್ನೊಂದಿಷ್ಟು ದಿನಗಳ ಕಾಲ ಅಥವಾ ವರ್ಷಗಳ ಕಾಲ ಬದುಕುವ ಅವಕಾಶ ಸಿಕ್ಕರೂ ಕೂಡ ಇನ್ನೂ ಹೊರಗಡೆಯೇ ಓಡ್ತಾನೆ ಹೊರತು ಯಾವತ್ತು ಜ್ಞಾನವನ್ನು ಗಳಿಸುವ, ತನ್ನನ್ನು ತಾನು ಅರಿತಕ್ಕಂಥ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದೇ ಇಲ್ಲ. ಇನ್ನೊಂದಿಷ್ಟು ಕುಡಿಯೋದಿತ್ತು, ಇನ್ನೊಂದಿಷ್ಟು ತಿನ್ನೋದಿತ್ತು, ಇನ್ನೊಂದಿಷ್ಟು ಅನುಭವಿಸೋದಿತ್ತು, ಇನ್ನೊಂದಿಷ್ಟು ನೋಡೋದಿತ್ತು, ಇನ್ನೊಂದು ಕಡೆಗೆ ಒಂದಿಷ್ಟು ಅಡ್ಡಾಡಬೇಕಿತ್ತು. ಅದನ್ನೊಂದು ನಾನು ಮುಗಿಸ್ತೇನೆ, ಇದು ಒಂದನ್ನು ನಾನು ಅರ್ಧ ಮಾಡಿಟ್ಟಿದ್ದೇನೆ. ಮೊಮ್ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡಬೇಕಿತ್ತು, ಇದೊಂದು ಮನೆ ಒಂದು ಅರ್ಧ ಆಗಿತ್ತು, ಇದೊಂದು ಆಸ್ತಿಗೆ ಒಂದಿಷ್ಟು ಲೋನ್ ಮಾಡಿದ್ದೆ, ಅದೊಂದು ತೀರಿಸಬೇಕಿತ್ತು. ಗಮನಿಸಿ, ನಮ್ಮ ಸುತ್ತಮುತ್ತಲೂ ಜಗತ್ತನ್ನುವಂಥದ್ದು ಇದೇ, ಇದರಿಂದಲೇ ಕೂಡ್ಕೊಂಡಿದೆ. ಈ ಜಗತ್ತಿನ ಜೊತೆಗೆ ನಾವು ಹರಿತಾ ಇದ್ದೀವಿ. ಜನ ಏನು ಮಾಡ್ತಾರೆ ಆ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಜನರ ಮಧ್ಯೆ ನಾವು ಸಿಲುಕು ಹಾಕ್ಕೊಂಡಾಗ ಜನರ ವಿರುದ್ಧವಾದಂತಹ ದಿಕ್ಕಿನಲ್ಲಿ ನಮ್ಮ ಕೈನಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಗುಂಪಿನ ವಿರುದ್ಧ ಯಾವಾಗ ನಾವು ಹೋಗ್ಲಿಕ್ಕೆ ಶುರು ಮಾಡ್ತೀವಿ, ನಾವು ನುಜ್ಜುಗುಜ್ಜಾಗ್ತೀವಿ, ನಮ್ಮನ್ನು ತುಳಿದು ಹಾಕಿ. ಎಷ್ಟೆಲ್ಲ ನೋಡಿದ್ದೀವಿ, ಎಷ್ಟೆಲ್ಲ ಗಳಿಸಿದ್ದೀವಿ, ಎಷ್ಟೆಲ್ಲ ಅನುಭವಿಸಿದ್ದೀವಿ ನಾವು. ಆದರೂ ಕೂಡ ಇನ್ನೂ ನಮ್ಮ ಅಂತಃಕರಣದ ಒಳಗಡೆ ನಮಗೆ ಸ್ಪಷ್ಟವಾಗಿದೆ ನಮ್ಮ ಗಮ್ಯ ಸ್ಥಾನ ಅನ್ನೋನ್ಸುತ್ತೆ ಏನಿತ್ತು ಅದನ್ನು ಇನ್ನೂ ನಾವು ಪಡೀಲಿಲ್ಲ, ಇನ್ನೂ ಅದನ್ನು ಹೊಂದಲಿಲ್ಲ, ಇನ್ನೂ ನಾನು ಅದನ್ನು ತಿಳ್ಕೊಳ್ಳಿಲ್ಲ. ಯಾವಾಗ ಹೆಚ್ಚು 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 ಸಂಗ್ರಹದ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೋ, ಯಾರು ದಾನ ಮಾಡು ಅಂತಾರೆ, ಯಾರು ತ್ಯಾಗ ಮಾಡು ಅಂತಾರೆ, ಎಲ್ಲವನ್ನು ಬಿಡಿ ಅಂತಾರೆ, ಅವರ ಮಾತುಗಳು ನಮ್ಗೆ ಹೆಚ್ಚು ಇಷ್ಟವಾಗ್ತಾ ಹೋಗ್ತವೆ. ವಸ್ತುಗಳನ್ನು ಸಂಗ್ರಹ ಮಾಡೋದ್ರಿಂದಾಗಲಿ ಅಥವಾ ವಸ್ತುಗಳನ್ನು ತ್ಯಾಗ ಮಾಡೋದ್ರಿಂದಾಗಲಿ ಯಾವ ಪ್ರಯೋಜನವಿಲ್ಲ. ಮತ್ತೆ ಯಾವಾಗ ವ್ಯಕ್ತಿಯ ಅಂತಃಕರಣ ಅಂತರ್ಮುಖವಾಗ್ತದೋ ಆವಾಗ ಮಾತ್ರ ವ್ಯಕ್ತಿಯ ಜೀವನದಲ್ಲಿ ಒಂದು ಕ್ರಾಂತಿ. ಎಲ್ಲಿ ತನಕ ನನ್ನ ದೃಷ್ಟಿಕೋನ ಅನ್ನುವಂಥದ್ದು ಹೊರಗಡೆ ಜಗತ್ತಿನ ಕಡೆಗೆ ಇದೆ, ಅಲ್ಲಿ ತನಕ ನಾವು ವಸ್ತು ವಿಷಯ ಸಂಸಾರದ ಕಡೆಗೆ ಹೋಗುತ್ತಾ ಇರ್ತೀವಿ. ಯಾವಾಗ ವ್ಯಕ್ತಿ ತನ್ನ ದೃಷ್ಟಿಕೋನವನ್ನು ಅಂತರ್ಮುಖಗೊಳಿಸಿಕೊಳ್ತಾನೋ ಆವಾಗ ಮಾತ್ರ ಏನದು ಜಗತ್ತಿನ ವಿರುದ್ಧ ಹೋಗುವಂಥದ್ದು, ಪ್ರಕೃತಿಯ ವಿರುದ್ಧ ಹೋಗುವಂಥದ್ದು. ಒಮ್ಮೆ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾದ್ನೋ, ಒಮ್ಮೆ ವ್ಯಕ್ತಿಯ ಒಳಗಣ್ಣುಗಳು ಅನ್ನೋಂಥದ್ದು ತೆಗೀತೋ, ಜಗತ್ತಿನ ಹಿಂದೆ, ಜನರ ಹಿಂದೆ, ಗುಂಪಿನ ಹಿಂದೆ ಓಡೋದನ್ನು ಅವನು ನಿಲ್ಲಿಸ್ತಾನೆ. ಒಮ್ಮೆ ವ್ಯಕ್ತಿ ಅಂತರ್ಮುಖಿಯಾದ್ನೋ ಅವನಿಗೆ ಹೊರಗಡೆ ಜಗತ್ತಿಗೆ ಕಣ್ಣು ಮುಚ್ಚಿಕೊಳ್ತಾನೆ, ವಸ್ತುಗಳ ಜಗತ್ತಿಗೆ ಕಣ್ಣು ಮುಚ್ಚಿಕೊಳ್ತಾನೆ. ನಾನು ಯಾರು, ನನ್ನ ಸ್ವಭಾವ ಏನು, ನನ್ನ ನಿಜವಾದ ಸ್ವಭಾವ ಸ್ವರೂಪ ಏನು. ಒಮ್ಮೆ ವ್ಯಕ್ತಿ ಅಂತರ್ಮುಖಿ ಅದನ್ನು ಹೊರಗಡೆ ಜಗತ್ತಿನ ಎಲ್ಲ ಮೌಲ್ಯಾಧಾರಿತ ಮೌಲ್ಯಗಳಿಂದ ಕೂಡಿರತಕ್ಕಂಥ ವಸ್ತುಗಳೆಲ್ಲವೂ ಕೂಡ ವ್ಯರ್ಥವಾಗಿಬಿಡ್ತವೆ ಅವನಿಗೆ. ಯಾವಾಗ ವ್ಯಕ್ತಿಯ ಅಂತಃಕರಣ ಜ್ಞಾನದಿಂದ ಕೂಡ್ತೋ, ಯಾವಾಗ ವ್ಯಕ್ತಿಯ ಅಂತಃಕರಣ ಜ್ಞಾನದಿಂದ ಸಂಪನ್ನವಾಯಿತೋ ಆವಾಗ ಅವನಿಗೆ ಹೊರಗಡೆಯ ಎಲ್ಲ ವಿಷಯ ಜಗತ್ತುಗಳು ವ್ಯರ್ಥವಾಗಿಬಿಡ್ತವೆ, ನಿಷ್ಪ್ರಯೋಜಕವಾಗ್ತವೆ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಜ್ಞಾನದ ಜ್ಯೋತಿ ಅನ್ನೋದು ಬೆಳೀತೋ ಅಂಥವನ್ನ ಉಪನಿಷತ್ತು ವೀರ ಧೀರ ಪುರುಷ ಪ್ರತ್ಯೇಕ ಆತ್ಮಾನಂ ಐಕ್ಷತ್ ಆ ಶಬ್ದಗಳ ಪ್ರಯೋಗವನ್ನು ಮಾಡುತ್ತೆ. ನನ್ನ ವೀರ ಅಂತ ಕರೀತೇವೆ, ನನ್ನ ಧೀರ ಅಂತ ಕರೀತೇವೆ, ನನ್ನ ಪುರುಷ ಅಂತ ಕರೀತೇವೆ.
ಒಮ್ಮೆ ಜ್ಞಾನದ ಜೀವನ ಅನ್ನೋದು ಅವನ ಜೀವನದಲ್ಲಿ ಆರಂಭವಾಯಿತು. ಆವಾಗ ಅವನಿಗೆ ಗೊತ್ತಾಗುತ್ತೆ, ಇಷ್ಟು ದಿನಗಳ ಕಾಲ ನಾನು ಕತ್ತಲೆಯ ಜೀವನದಲ್ಲಿ ಜೀವನವನ್ನು ಮಾಡ್ತಾ ಇದ್ದೆ, ಅದು ನಿಜವಾದ ಜೀವನವಾಗಿರಲಿಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾ ಇದ್ರು ಇದನ್ನೇ ಜೀವನ ಅಂತ ಹೇಳಿ, ಇದು ನಿಜವಾದ ಜೀವನ ಅಲ್ಲ ಅನ್ನೋಂಥ ಸ್ಪಷ್ಟತೆ ಅವನಿಗೆ. ಗಮನಿಸಿ, ಎಷ್ಟೋ ಬಾರಿ ನಾವು ನೋಡ್ತೀವಿ ಪಂಜರದ ಒಳಗಡೆ ಇರತಕ್ಕಂಥ ಒಂದು ಪಕ್ಷಿ ಹೊರಗಡೆ ಹಾರದ ಇರ್ತಕ್ಕಂಥ ಒಂದು ಪಕ್ಷಿಯನ್ನು ನೋಡಿ ಅನ್ಕೊಳ್ಳುತ್ತೆ, ಓ ನಾನು ಹಾರಬಹುದಿತ್ತು. ಅದು ಹೇಗೆ ರೆಕ್ಕೆಗಳನ್ನು ಚಾಚಿಕೊಂಡು ಹಾರುತ್ತಾ ಇದೆಯೋ ಅದೇ ರೀತಿಯಲ್ಲಿ ಇದು ಪಂಜರದ ಒಳಗಡೆ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಹಾರುವ ಹಾಗೆ ಪ್ರಯತ್ನವನ್ನು ಮಾಡಿ. ಒಮ್ಮೆ ಹೊರಗಡೆಯ ಜಗತ್ತಿನ ಆ ಸ್ವಚ್ಛಂದತೆ, ಆ ಸ್ವಾತಂತ್ರ್ಯತೆಯನ್ನು ಯಾವಾಗ ಇದಕ್ಕೆ ಅರಿವಿಗೆ ಬಂತು, ಆವಾಗ ಪ್ರಥಮ ಬಾರಿಗೆ ಇದರ ಅರಿವಿಗೆ ಬರುತ್ತೆ, ನಾನು ಜೈಲಲ್ಲಿದ್ದೀನಿ, ನಾನು ಪಂಜರದಲ್ಲಿದ್ದೀನಿ, ಇಷ್ಟು ದಿನಗಳ ಕಾಲ ನಾನೇನಿದ್ದೀನಿ ಇದೇ ನಿಜವಾದ ಜೀವನ, ಇದೇ ನನ್ನ ಮನೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈ ರೀತಿಯಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಒಬ್ಬ ಸಂತನನ್ನ, ಒಬ್ಬ ಮಹಾತ್ಮನನ್ನ, ಒಬ್ಬ ಸಜ್ಜನನನ್ನು ನಾವು ನೋಡ್ತೀವೋ ಆವಾಗ ನಮಗೆ ಗೊತ್ತಾಗುತ್ತೆ, ಓ ನಾನು ಹೀಗೆ ಜೀವನವನ್ನು ಮಾಡಬಹುದಿತ್ತು, ಈ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಈ ರೀತಿಯ ಜೀವನವನ್ನು ನಾನು ಮಾಡಲಿಕ್ಕೆ ನಾನು ಏನು ಮಾಡಬೇಕು. ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಹಸಿವೆ ಅನ್ನೋದು ಜಾಗೃತವಾಗುತ್ತೆ. ಅವನು ಆ ವ್ಯಕ್ತಿಯ ಬಳಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನೇ ನಾವು ಸತ್ಸಂಗ ಅಂತ ಹೇಳಿ ಕರಿತೀವಿ. ಗಮನಿಸಿ ನೀವು, ಎಷ್ಟೋ ಸರಿ ನಾವು ಹೊರಗಡೆಯ ರಾಜ್ಯಗಳಿಗೆ ಯಾತ್ರೆಗೆ ಹೋದಾಗ ಅಲ್ಲಿ ಯಾರೋ ನಮಗೆ ಕನ್ನಡದವ್ರು ಸಿಕ್ಕರು, ಅಥವಾ ನಮ್ಮ ಭಾಷೆನ ಮಾತಾಡ್ತಕ್ಕಂಥವ್ರು ಸಿಕ್ಕರು, ಅಥವಾ ನಮ್ಮ ಜನ ಯಾರಾದ್ರೂ ಸಿಕ್ಕರು, ಏನೋ ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ, ಹೋಗಿ ಬಾಚಿ ತಬ್ಕೊಳ್ತೀವಿ. ಸತ್ಸಂಗಕ್ಕೆ ಹೋದಾಗ್ಲೂ ಕೂಡ ಅಷ್ಟೇ, ನಮ್ಮ ಅಂತಃಕರಣಕ್ಕೆ ಬಹಳ ಖುಷಿ ಆಗುತ್ತೆ, ಬಹಳ ಸಂತೋಷವಾಗುತ್ತೆ. ಒಮ್ಮೆ ಆ ಸದ್ವಿಚಾರಗಳನ್ನು ಶ್ರವಣವನ್ನು ಮಾಡಲಿಕ್ಕೆ ಶುರು ಮಾಡಿದೆವು, ಒಮ್ಮೆ ಅಂತಃಕರಣದ ಒಳಗಡೆಗೆ ವಿವೇಕದ ದೃಷ್ಟಿಕೋನ ಅನ್ನಿಸುತ್ತೆ ಬೆಳೀತು, ಒಮ್ಮೆ ನಮ್ಮ ಅಂತಃಕರಣದ ಕಣ್ಣು ಅನ್ನಿಸುತ್ತೆ ತೆರೆಯಿತು, ಒಮ್ಮೆ ಅಂತಃಕರಣದ ಒಳಗಡೆಯ ಆ ಆತ್ಮದ ರುಚಿ ನಮ್ಮ ಅನುಭವಕ್ಕೆ ಬಂತು. ಹೊರಗಡೆಯ ಜಗತ್ತು, ಹೊರಗಡೆಯ ಸಂಸಾರ, ಹೊರಗಡೆಯ ವಿಷಯ ವಸ್ತುಗಳ ಭೋಗ, ಹೊರಗಡೆಯ ಜಗತ್ತಿನ ಮೋಹ ಎಲ್ಲವೂ ನಿಸ್ಸಾರ ಅಂತ ಅನಿಸ್ಲಿಕ್ಕೆ ಶುರು. ಹೊರಗಡೆಯ ಜಗತ್ತು ಅರ್ಥಹೀನವಾಗುತ್ತದೆ. ಒಮ್ಮೆ ವ್ಯಕ್ತಿ ಆಂತರಿಕ ಸುಖ ಸೌಂದರ್ಯವನ್ನು ಕಂಡುಕೊಂಡು ಹೊರಗಡೆಯ ಜಗತ್ತಿನಲ್ಲಿ ಅದನ್ನೇ ಬಿಟ್ಟುಬಿಡ್ತಾನೆ. ಹೊರಗಡೆಯ ಭೋಗಗಳು, ಹೊರಗಡೆಯ ದೃಷ್ಟಿಕೋನಗಳು, ಹೊರಗಡೆಯ ವಸ್ತುಗಳು, ಹಣ, ಹೆಣ್ಣು, ಸುಖ ದುಃಖ ಎಲ್ಲವೂ ಕೂಡ ವ್ಯರ್ಥ. ಒಮ್ಮೆ ಆಂತರಿಕ ಸಾರದ ಪರಿಚಯ ನನ್ನ ಅಂತಃಕರಣಕ್ಕೆ ಸಿಕ್ತು, ವ್ಯಕ್ತಿ ಅದನ್ನ ಗಳಿಸ್ಲಿಕ್ಕೆ, ಅದನ್ನ ಸಿದ್ಧಿಸಿಕೊಳ್ಳಿಕ್ಕೆ ಹೋಗ್ತಾನೆ ಹೊರತು ಹೊರಗಡೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾನೆ.
ಹೊರಗಡೆಯ ವಸ್ತುಗಳನ್ನು ಹೊರಗಡೆಯ ವಿಷಯಗಳನ್ನು ತ್ಯಾಗ ಮಾಡೋದ್ರಿಂದ ಯಾವ ವ್ಯಕ್ತಿಗೂ ಕೂಡ ಆತ್ಮಜ್ಞಾನ ಅಥವಾ ಸತ್ಯ ತತ್ವ ಅನ್ನೋದು ಸಿದ್ಧಿಯಾಗಿಲ್ಲ. ಆದರೆ ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಜ್ಞಾನದ ಜ್ಯೋತಿ ಅನ್ನೋದು ಬೆಳಗ್ಲಿಕ್ಕೆ ಶುರುವಾಯಿತೋ ತನ್ನಿಂದ ತಾನೇ ವಸ್ತುಗಳ ತ್ಯಾಗ ಅನ್ನೋದು ಶುರುವಾಗುತ್ತೆ. ಗಮನಿಸಿ, ವ್ಯಕ್ತಿಗೆ ಹೊರಗಡೆಯ ವಸ್ತುಗಳ ಭೋಗ ಬಹಳ ಇರುತ್ತೆ. ಕೇವಲ ವಿಚಾರಗಳನ್ನು ಮಾಡ್ತಾ ಆ ವಸ್ತುಗಳನ್ನು ತ್ಯಾಗವನ್ನ ಮಾಡ್ಲಿಕ್ಕೆ ಹೊರಟ್ರೆ ಅವನ ಮನಸ್ಥಿತಿ ಅವ್ರ ಕಣ್ಣಿಗೆ ಅವನೊಬ್ಬ ತ್ಯಾಗಿಯ ಕಾಣಿಸ್ಬೋದು. ವನದಿ ನಿರ್ಜನದಿ ತಪವನೆಸಗುವನ. ಪೂಜ್ಯ DVG ತಮ್ಮ ಕಗ್ಗದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಗ್ಗವನ್ನು ಹೇಳ್ತಾರೆ. ವನದಿ ನಿರ್ಜನದಿ ಮೌನದಿ ತಪವನೆಸುಗುವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು. ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲುತಿಹು ಆಳದಲ್ಲಿ ಮಂಕುತಿಮ್ಮ. ಯಾವುದೋ ಆವೇಶದಲ್ಲಿ ವಸ್ತುಗಳನ್ನು ಬಿಟ್ಟು ಹೋಗ್ಬೋದು, ವಿಷಯಗಳನ್ನು ಬಿಟ್ಟು ಹೋಗ್ಬೋದು, ಎಲ್ಲೋ ಕಾಡಲ್ಲಿ ಹೋಗಿ ಕುಳಿತುಕೊಂಡು ತಪಸ್ಸನ್ನ ಮಾಡ್ಬೋದು. ಗುಹೆ ಕಂದರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನಾವು ತಪಸ್ಸಿಗೂ ಕೂಡ ಕುಳಿತುಕೊಂಡು. ಆದರೆ ವನದಿ ನಿರ್ಜನದಿ ಮೌನದಿ ತಪವನೆಸಗುವನ ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನು. ಅಷ್ಟು ಸುಲಭ ಅಲ್ಲ. ಏನು ನೋಡಿದ್ದೀನಿ, ಏನು ಕೇಳಿದ್ದೀನಿ, ಏನು ಮುಟ್ಟಿದ್ದೀನಿ, ಏನು ಅನುಭವಿಸಿದ್ದೀನಿ, ಏನೆಲ್ಲ ಘಟನೆಗಳು ಘಟಿಸಿವೆ ಮನಸ್ಸಿನಲ್ಲಿ ಅದು ಮತ್ತೆ 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 ಸುತ್ತ. ಗಮನಿಸಿ ನೀವು, ನಮ್ಮ ಮನಸ್ಸು ಅನ್ನೋದು ಬಹಳ ವಿಚಿತ್ರ. ವ್ಯವಹಾರದ ಜಗತ್ತಿನಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತೀವಿ. ಒಂದು ದಿವಸ ನಮಗನ್ಸುತ್ತೆ, ಇಲ್ಲ ತಪ್ಪಿದು, ಸರಿ ಇಲ್ಲ, ಹೀಗೆ ಮಾಡಬಾರ್ದಿತ್ತು. ತಕ್ಷಣನೇ ಸತ್ಸಂಗಕ್ಕೆ ಹೋಗ್ತೀವಿ, ತತ್ಕ್ಷಣನೇ ಮಹಾತ್ಮರ ಸಾನ್ನಿಧ್ಯಕ್ಕೆ ಹೋಗ್ತೀವಿ. ಅಂತಃಕರಣದ ಒಳಗಡೆ ವೈರಾಗ್ಯದ ಉದಯ ಆಗ್ಲಿಕ್ಕೆ ಶುರು. ವಸ್ತುಗಳನ್ನು ತ್ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ವಿಷಯಗಳನ್ನು ತ್ಯಾಗ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆ? ಆ ಮಾತುಗಳು ನಮ್ಮ ಮೇಲೆ ಅಷ್ಟೊಂದು ಪ್ರಭಾವಯುತವಾಗಿರ್ತವೆ. ಆದರೆ ಅಂತಃಕರಣದ ಒಳಗಡೆಗೆ ಜ್ಞಾನದ ಜ್ಯೋತಿ ಬೆಳಗಿಲ್ಲ. ಅಂತಃಕರಣದ ಒಳಗಡೆಗೆ ಯಾವ ಆನಂದದ ಸುಖ ಅನುಭವ ನಮಗಾಗಬೇಕಿತ್ತದು ಆಗಿಲ್ಲ ಇನ್ನೂ. ವಸ್ತುಗಳನ್ನು ವಿಷಯಗಳನ್ನು ತ್ಯಾಗ ಮಾಡ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಇನ್ನೂ ಕೂಡ ವಸ್ತುಗಳು ವಿಷಯಗಳಿಗೆ ಹೆಚ್ಚಿನ ಮಹತ್ವ ಇದೆ. ಮಾಡಿರ್ತೀವಿ, ಆದರೆ ವಸ್ತುಗಳನ್ನು ಲೆಕ್ಕ ಇಟ್ಟಿರ್ತೀವಿ. ನಾನು ಎಷ್ಟು ದಾನ ಮಾಡಿದ್ದೀನಿ, ಎಷ್ಟು ಕೊಟ್ಟಿದ್ದೇನೆ ನಾನು. ಗಮನಿಸಿ, ಎಷ್ಟೋ ಜನರ ಅಂತಃಕರಣದಲ್ಲಿ ವೈರಾಗ್ಯದ ಉದಯ ಆಗಿದೆ, ಆದರೆ ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದರೆ ಒಳಗಡೆಗೆ ತಿರುಗಲಿಲ್ಲ, ಹೊರಗಡೆ ಜಗತ್ತಿನ ಕಡೆಗೆ ಇನ್ನೂ ನೋಡ್ತಾ ಇದ್ದಾರೆ. ಜನ ಎಲ್ಲ ಈ ಕಡೆ ಹೋಗ್ತಾ ಇದ್ದಾರೆ, ನಾನು ಈ ಕಡೆಗೆ ಹೋಗ್ತೀನಿ. ಅವ್ರು ಹೇಗೆ ಜೀವನ ಮಾಡ್ತಾರೆ ಹಾಗೆ ನಾನು ಕೂಡ ಜೀವನವನ್ನು ಮಾಡ್ತೀನಿ. ಇಡೀ ಜಗತ್ತು ಹೊರಗಡೆಗೆ ಹೋಗ್ತಾ ಇದೆ, ನಾನು ಹೊರಗಡೆ ಹೋಗ್ತೀನಿ. ಗಮನಿಸಿ, ಯಾವ ವ್ಯಕ್ತಿ ಕಣ್ಣನ್ನು ಮುಚ್ಚಿಕೊಂಡು ಯಾವಾಗ ತನ್ನ ಅಂತಃಕರಣದ ಆಳಕ್ಕೆ ಇಳಿತಾನೋ, ತನ್ನ ಒಳಗಡೆಗೆ ತಾನು ಬರ್ಲಿಕ್ಕೆ ಶುರು ಮಾಡ್ತಾನೋ, ತನ್ನನ್ನು ತಾನು ಅರಿಲಿಕ್ಕೆ ಶುರು ಮಾಡ್ತಾನೋ,
ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ವಿವೇಕದ ಜಾಗೃತಿ ಆಗುತ್ತೆ. ಅವನು ವಸ್ತುಗಳ ಹಿಂದೆಯೂ ಹೋಗೋದಿಲ್ಲ, ವಸ್ತುಗಳಿಂದ ದೂರ ಕೂಡ ಹೋಗೋದಿಲ್ಲ. ಎಲ್ಲಿ ತನಕ ಜೀವನದಲ್ಲಿ ವಸ್ತುಗಳಿಗೆ, ಸಂಸಾರಗಳಿಗೆ, ವಿಷಯಗಳಿಗೆ ನಾನು ಬೆಲೆಯನ್ನು ಕೊಟ್ಟಿದ್ದೋ, ಹೊರಗಡೆ ನೋಡಿದಾಗ ಅದೇ ಕಾಣಿಸ್ತಾ ಇತ್ತು. ಯಾವಾಗ ನಾನು ಕಣ್ಣು ಮುಚ್ಕೊಂಡು ಕೂಡ ನಮಗೆ ಅದೇ ಕಾಣಿಸ್ತಾ ಇತ್ತು. ಯಾವಾಗ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಜ್ಞಾನದ ಉದಯವಾಯಿತು, ಒಮ್ಮೆ ಕಣ್ಣು ಮುಚ್ಕೊಂಡ ವಸ್ತುಗಳು ಇಲ್ಲ, ಸಂಸಾರ ಇಲ್ಲವಾಗುತ್ತೆ. ಅಂತಃಕರಣದ ಒಳಗಡೆ ಇರ್ತಕ್ಕಂಥ ಆತ್ಮತತ್ವದ ಸಂಪತ್ತಿನ ಪರಿಚಯ ಅವನಿಗೆ ಆಗಲಿಕ್ಕೆ ಶುರು. ಯಾವ ವ್ಯಕ್ತಿ ತನ್ನ ಒಳಗಡೆಗೆ ತಾನೇ ಜ್ಯೋತಿಯನ್ನ ಕಂಡುಕೊಳ್ತಾನೋ, ಸತ್ಯ ತತ್ವವನ್ನು ಕಂಡುಕೊಳ್ತಾನೋ, ಅಂಥವನನ್ನು ಮಹಾತ್ಮ ಅಂತ ಹೇಳಿ ಕರೀತಾರೆ, ಅಂಥವನನ್ನ ಸಂತ ಅಂತ ಹೇಳಿ ಕರೀತಾರೆ. ಒಮ್ಮೆ ವ್ಯಕ್ತಿ ತನ್ನನ್ನು ತಾನು ಅರಿತ್ನೋ, ಆವಾಗ ಅವನಿಗೆ ಗೊತ್ತಾಗುತ್ತೆ, ಇಷ್ಟು ದಿನಗಳ ಕಾಲ ನಾನು ಕತ್ತಲೆಯ ಜೀವನದಲ್ಲಿದ್ದೆ, ಇಷ್ಟು ದಿನಗಳ ಕಾಲ ನಾನು ಏನು ಜೀವನವನ್ನು ಮಾಡ್ತಾ ಇದ್ದೆ ಅದು ಸತ್ಯವಲ್ಲ. ಆದ್ರಿಂದ ಯಾವ ವ್ಯಕ್ತಿ ನಮಗೆ ಆತ್ಮತತ್ವವನ್ನ, ಯಾವ ವ್ಯಕ್ತಿ ನಮಗೆ ಶುದ್ಧ ತತ್ವವನ್ನ ತಿಳಿಸಿಕೊಡ್ತಾನೋ, ಆತ್ಮಜ್ಞಾನವನ್ನು ಕೊಡ್ತಾನೋ, ಅಂಥವನನ್ನ ಮಿತ್ರ ಅಂತ ಕರಿತೀವಿ ನಾವು. ಯಾವ ವ್ಯಕ್ತಿ ನಮ್ಮನ್ನ ಸಂಸಾರದ ಕಡೆಗೆ, ಯಾವ ವ್ಯಕ್ತಿ ನಮ್ಮನ್ನು ಇನ್ನು ವ್ಯಾವಹಾರಿಕ ಜಗತ್ತಿನ ಕಡೆಗೆ ಕರ್ಕೊಂಡು ಹೋಗ್ತಾನೋ, ಅಂಥವನ ಹೆಸರು ಶತ್ರು, ಅವನ ಮಿತ್ರನಲ್ಲ. ಪಂಜರದ ಒಳಗಡೆ ಇರತಕ್ಕಂತಹ ಪಕ್ಷಿಯನ್ನ ಪಂಜರದಿಂದ ಬಿಡುಗಡೆಗೊಳಿಸಿ ಸ್ವತಂತ್ರ ಆಕಾಶದ ಕಡೆಗೆ ಹಾರಿಸುವ ಪ್ರಯತ್ನವನ್ನ ಮಾಡ್ತಾನೋ, ಅಂಥವನ ಹೆಸರು ಕಲ್ಯಾಣ ಮಿತ್ರ, ಅಂಥವನ ಹೆಸರು ಸ್ನೇಹಿತ. ಅಂಥವರನ್ನ ನಾವು ಸತ್ಸಂಗಿಗಳು ಅಂತ ಹೇಳಿ ಕರಿತೀವಿ. ಆ ರೀತಿಯಲ್ಲಿ ನಮಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ಮಹಾತ್ಮರುಗಳಿಗೆ, ಸಂತರುಗಳಿಗೆ ನಾವು ಶರಣಾಗುತ್ತೀವಿ, ಅವರಿಗೆ ನಮಸ್ಕರಿಸ್ತೀವಿ. ಯಾಕೆಂದ್ರೆ ಅವ್ರು ಯಾವ ಜಗತ್ತಿನ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ, ಅದರ ಪರಿಚಯ ಅನ್ನೋಂಥದ್ದೇ ನಮಗಿಲ್ಲ, ಅದರ ಅನುಭವ ನಮಗಿಲ್ಲ, ಅದನ್ನು ಒಂದ್ಸರಿ ಕೂಡ ನೋಡೇ ಇಲ್ಲ. ಒಮ್ಮೆ ಅಂತಃಕರಣದ ಒಳಗಡೆಗೆ ಜ್ಞಾನದ ಕಿರಣ ಅನ್ನೋದು ಉದಯವಾಯಿತು, ಹೊಸ ಜಗತ್ತಿನ ಪರಿಚಯ ಅನ್ನೋದು ನಮಗೆ. ಹೊರಗಡೆ ಹೋಗ್ತಕ್ಕಂಥ ವಸ್ತುಗಳ ಹಿಂದೆ ಓಡುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಂತು ಹೋಗುತ್ತೆ. ಯಾಕೆ? ಯಾವಾಗ ನನ್ನನ್ನು ನಾನು ಅರಿತೇನೋ, ಯಾವಾಗ ನನ್ನ ಸ್ವಭಾವ, ನಮ್ಮ ಸ್ವರೂಪವನ್ನು ನಾನು ಅರಿತುಕೊಳ್ತೇನೋ, ಎಲ್ಲಿ ತನಕ ನನ್ನನ್ನು ನಾನು ಅರಿಯೋದಿಲ್ಲ, ಅಲ್ಲಿ ತನಕ ನಾನು ಸನ್ಯಾಸಿ ಬಟ್ಟೆಯನ್ನು ಹಾಕ್ಕೊಂಡಿರ್ಬೋದು, ನಾನು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನನ್ನನ್ನು ನಾನು ಅರಿತುಕೊಳ್ತೀನೋ, ನನ್ನನ್ನು ನಾನು ತಿಳಿದುಕೊಳ್ತೀನೋ, ಆವಾಗಲೇ ನಿಜವಾದ ಸನ್ಯಾಸಿ ಅನ್ನೋದು ನಾವು. ಯಾವಾಗ ಸಜ್ಜನರ ಸಹವಾಸವನ್ನು ನಾವು ಮಾಡ್ತೀವೋ, ಅದರ ಪರಿಣಾಮ ಏನು? ತ್ಯಾಗ ಅನ್ನೋಂಥದ್ದು ಅದರ ಪರಿಣಾಮ. ಆ ಜ್ಞಾನ ಯಾವಾಗ ನಮ್ಮ ಅಂತಃಕರಣದ ಒಳಗಡೆಗೆ ಪ್ರವೇಶವಾಯಿತು, ತನ್ನಿಂದ ತಾನೇ ತ್ಯಾಗ ಅನ್ನೋಂಥದ್ದು ಘಟಿಸಲಿಕ್ಕೆ ಆರಂಭವಾಗುತ್ತೆ. ತನ್ನಿಂದ ತಾನೇ ವಸ್ತುಗಳ ನಿಸ್ಸಾರತೆ ನಮ್ಮ ಅನುಭವಕ್ಕೆ ಬರಲಿಕ್ಕೆ ವೈರಾಗ್ಯದ ಉದಯವಾಗುತ್ತೆ. ಒಮ್ಮೆ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಜ್ಞಾನದ ಉದಯವಾಯಿತು, ಅವನು ಕಾಮದ ಅಥವಾ ಭೋಗದ
ವಿಷಯ ವಸ್ತುಗಳನ್ನು ಕುರಿತು ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾನೆ. ಯಾವ ವ್ಯಕ್ತಿ ತನ್ನ ಒಳಗಡೆ ಇರ್ತಕ್ಕಂತಹ ಆತ್ಮತತ್ವದ ಜೊತೆಗೆ ಮಿಲನವನ್ನು ಹೊಂದುತ್ತಾನೋ, ಹೊರಗಡೆಯ ವಿಷಯ ವಸ್ತುಗಳ ಭೋಗ ಅವನ ಅಂತಃಕರಣದಿಂದ ತನ್ನಿಂದ ತಾನೇ ಬಿಟ್ಟು ಹೋಗ್ಬಿಡುತ್ತೆ. ಒಮ್ಮೆ ನದಿ ಅನ್ನೋಂಥದ್ದು ಹರಿತ 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 ಹೋಗಿ ಸಮುದ್ರವನ್ನು ಸೇರ್ತು. ಅದರ ಅಕ್ಕಪಕ್ಕ ಯಾರಿದ್ದಾರೆ, ಅಕ್ಕಪಕ್ಕ ಏನು ಬೆಳೀತಾ ಇದ್ದಾರೆ, ಅಕ್ಕಪಕ್ಕ ಏನೇನು ಘಟನೆಗಳು ಘಟಿಸ್ತಾ ಇದ್ದಾರೆ, ಕಟ್ಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಗಮನಿಸಿ, ನಾವು ಎಲ್ಲಿ ತನಕ ಜ್ಞಾನವನ್ನು ಗಳಿಸೋದಿಲ್ಲ, ಒಬ್ಬರೇ ಆಗಿರ್ತೀವಿ, ನಮ್ಮ ಅಂತಃಕರಣದ ಒಳಗಡೆ ಉದಯವಾಗ್ತೀವಿ. ನಾನು ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಮಕ್ಕಳನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತೇನೋ, ಮನೆಯನ್ನು ಕಟ್ಕೊಂಡಿದ್ರೆ ಚೆನ್ನಾಗಿತ್ತೇನೋ, ಹಾಗಿದ್ರೆ ಚೆನ್ನಾಗಿತ್ತೇನೋ, ಹೀಗಿದ್ರೆ ಚೆನ್ನಾಗಿತ್ತೇನೋ. ಏನೇನು ಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ದೀವಿ. ನಮ್ಮ ಅಂತಃಕರಣದ ಒಳಗಡೆ ಏನಾದರೂ ವ್ಯತ್ಯಾಸ ಆಗಿದೆಯಾ? ನನ್ನ ಅಂತಃಕರಣ ಇನ್ನೂ ಅಳ್ತಾನೆ ಇದೆ, ನನ್ನ ಅಂತಃಕರಣ ಇನ್ನೂ ಗೋಳಾಡ್ತಾನೆ ಇದೆ, ನನ್ನ ಅಂತಃಕರಣ ಇನ್ನೂ ಕೂಡ ಮತ್ತೊಬ್ಬರ ಮೇಲೆ ದೋಷಾರೋಪಣೆಯನ್ನೇ ಮಾಡ್ತಾ ಇದೆ. ಅಂತಃಕರಣದ ಒಳಗಡೆಗೆ ಮೊದಲು ಜ್ಞಾನದ ಜ್ಯೋತಿಯನ್ನು ನಾವು ಬೆಳಗಿಸ್ಕೊಳ್ಬೇಕು. ಯಾವಾಗ ಜ್ಞಾನದ ಜ್ಯೋತಿ ಅನ್ನೋಂಥದ್ದು ಬೆಳಗುತ್ತೋ, ತ್ಯಾಗ ಅನ್ನುವಂಥದ್ದು ತನ್ನಿಂದ ತಾನೇ ಘಟಿಸ್ತದೆ. ಅದಕ್ಕೆ ನಾವು ವಿಶೇಷವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡುವ ಅವಶ್ಯಕತೆ. ಮುಂದುವರಿಯುತ್ತೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.